ಮಾನಿಟ್ರಲ್ಲಿ ತುಂಬ ಚೆನ್ನಾಗಿ ಮಾಡಿರ್ತೀನಿ ಟೇಕ್ಗಳಿಗಿಂತ. ಹಾಗಾಗಿ ನನಗೆ ಅನಿಸು ಮಾನಿಟ್ರ್ ಚೆನ್ನಾಗಿತ್ತು, ನಂದು ಎಂಥ ಕೆಲಸ ಆಗೋಯ್ತು ಅದನ್ನೇ ಹಾಕೋಬೋದಿತ್ತೇನೋ ಅವರು ಅಂತ. ಹಂಗೆ ಮಾಡೋಕ್ಕಾಗಲ್ಲ. ಅವ್ರಿಗೆ ಲೈಟು, ಮೈಕು, ಸೌಂಡು ಎಲ್ಲವುದು ನೋಡ್ಕೊಂಡು ಆ ತಂತ್ರಜ್ಞತೆಗಳು. ಎಲ್ಲರೂ ಸಿನಿಮಾ ಅನುಭವ ಸರ್ ಅಭಿನಯ ಶ್ರೇಷ್ಠನಾ, ಸರ್ ಟಿ ವಿ ಅಭಿನಯ ಶ್ರೇಷ್ಠನಾ, ಸರ್ ರಂಗಭೂಮಿ ಅಭಿನಯ ಶ್ರೇಷ್ಠನಾ, ಹಿಂಗೆಲ್ಲ ಮಾತಾಡ್ತಾರೆ. ಶ್ರೇಷ್ಠ ಕನಿಷ್ಠ ಅಂತ ಇರೋದೇ ಇಲ್ಲ ರೀ. ಎಲ್ಲದಕ್ಕೂ ಆಯಾ ಮಾಧ್ಯಮಗಳಿಗೆ, ಮೂರೂ ಮಾಧ್ಯಮಗಳಿಗೆ ಬೇಕಾದಂತಹ ಬೇರೆ ಬೇರೆ ವ್ಯಾಕರಣಗಳಿರ್ತದೆ. ಆ ವ್ಯಾಕರಣಗಳನ್ನ ಅಭ್ಯಾಸ ಮಾಡಿಕೊಂಡು ಕಡೆಯಲ್ಲಿ ಸಾಹಿತ್ಯ ಬರೀಬೇಕಾದ್ದು ನಿಮ್ಮ ಧರ್ಮ. ಸಿಗುವ ಕಡಿಮೆ ಅವಧಿನಲ್ಲಿ ಸಿನಿಮಾ ಬಗ್ಗೆ ಹೇಳ್ಕೊಡ್ಬೇಕು, ಅದು ತಂತ್ರಜ್ಞತೆ ಬಗ್ಗೆ. ಆಮೇಲೆ ಆ್ಯಕ್ಟಿಂಗ್ ಹೇಳ್ಕೊಡ್ತೀವಿ, ಡೈರೆಕ್ಷನ್ ಹೇಳ್ಕೊಡ್ತೀವಿ, ಕ್ಯಾಮ್ರಾ ಹೇಳ್ಕೊಡ್ತೀವಿ. ಬೇರೆ ಸಿನಿಮಾ ರಿಲೀಸ್ ಮಾಡೋದು ಹೆಂಗೆ, ಮತ್ತು ದುಡ್ಡು ಹಾಕೋದು ಹೆಂಗೆ, ಮತ್ತು ಸಿನಿಮಾ ಯಾಕೆ ಹೇಗೆ ಮಾಡುವುದು ಅನ್ನುವ ಒಂದು ಪ್ರಕ್ರಿಯೆ ಬಗ್ಗೆ ಬಹಳ ಸೂಕ್ಷ್ಮವಾಗಿ, ಸರಳವಾಗಿ, ಬಹಳ ಒಳ್ಳೆಯ ಪರಿಣಿತರನ್ನೇ ಕರ್ಕೊಂಬಂದು ಕ್ಲಾಸ್ ಮಾಡಿಸಿ ಸಿನಿಮಾ ಮಾಡೋದು ಹೇಗೆ ಅಂತ ಇಡೀ ನಾಡಿನಲ್ಲಿ ಹೇಳ್ಕೊಡೋ ಏನಾದ್ರು ಒಂದು ಸಂಸ್ಥೆ ಅಂತಿದ್ರೆ ಈ ಸಂಸ್ಥೆ ಮಾತ್ರ. ಇನ್ನೆಲ್ಲೂ ಇಲ್ಲ. ಅದಕ್ಕಾಗಿ ವಿಶೇಷವಾದ ಅಭಿನಂದನೆಗಳು. ನನಗೆ ಇನ್ನೆಲ್ಲೂ ಇಲ್ಲ.